ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಜ್ಞಾನಕ್ಕಾಗಿರುವಂಥ ವಿಷಯ ಕಷ್ಟ ಕಾಲದಲ್ಲಿ ಮೊರೆಯಿಡು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 50ನೇ ಅಧ್ಯಾಯ 15ನೆಯ ವಚನ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ. ಇಲ್ಲಿ ದೇವರು ಹೇಳುತ್ತಿದ್ದಾರೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆಯಿಡಿರಿ, ನಾನು ಬಿಡಿಸುವೆನು. ಕಷ್ಟ ಕಾಲದಲ್ಲಿ ನಾವು ಮೊರೆ ಇಡುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ, ದೇವರು ನಮಗೆ ನೆರವಾಗುತ್ತಾರೆ. ನೋಡ್ರಿ, ಕಷ್ಟ ಕಾಲಗಳಲ್ಲಿ ಯಾರೂ ಸಹ ನಮಗೆ ಸಹಾಯ ಮಾಡುವುದಿಲ್ಲ. ಕಷ್ಟ ಕಾಲಗಳಲ್ಲಿ ಹತ್ತಿರ ಕೂಡ ಬರಬೇಡ್ರಿ ಎಂಬುದಾಗಿ ಹೇಳುವಂಥ ಜನರಿದ್ದಾರೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಕರೆ, ನಿನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಪ್ರಾರ್ಥಿಸು. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ವಿಷಯದಲ್ಲಿ ಒಂದು ಬಿಡುಗಡೆಗಾಗಿ ಕಾಯುತ್ತಾ ಇರಬಹುದು. ಪಾಪದ ದುಶ್ಚಟಗಳಿಂದ ಬಿಡುಗಡೆಗಾಗಿ ಅಗತ್ಯವಿರಬಹುದು, ರೋಗದಿಂದ ಒಂದು ಅಗತ್ಯತೆ ಇರಬಹುದು, ಭಯ, ಕಳವಳ, ಚಿಂತೆಯಿಂದ ಒಂದು ಬಿಡುಗಡೆ ಬೇಕೆಂಬುದಾಗಿ ನೀವು ಕಾದಿರಬಹುದು. ಸಾಲದ ಸಮಸ್ಯೆ, ಬಡತನ, ಆರ್ಥಿಕ ಪರಿಸ್ಥಿತಿಯ ಗೊಂದಲಗಳು, ಕುಟುಂಬದ ಸಮಸ್ಯೆಗಳು, ವ್ಯಾಪಾರದಲ್ಲಿ ಹೋರಾಟಗಳು, ಸೇವೆಯಲ್ಲಿ ಉಪದ್ರವ, ಸಂಕಟದ ಪರಿಸ್ಥಿತಿಯಿಂದ ನೀವು ಕಷ್ಟಪಡುತ್ತಿರಬಹುದು. ದೇವರು ಹೇಳುತ್ತಿದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಕರೆ, ನನಗೆ ಮೊರೆಯಿಡು, ನಾನು ನಿನ್ನನ್ನು ಬಿಡುಗಡೆಗೊಳಿಸುವೆನು. ಒಂದು ಚಿಕ್ಕ ಉದಾಹರಣೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಸಾರಿ ಒಬ್ಬ ದೇವ ಭಕ್ತನು ಬೀಗ ಹಾಕಿರುವ ದೇವಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾಗ ಆ ದೊಡ್ಡ ದೇವಾಲಯದಲ್ಲಿ ಒಂದು ಕಿಟಕಿಯ ಮೂಲಕವಾಗಿ ಒಂದು ಪಕ್ಷಿ ಒಳಗಡೆ ಬಂತು. ಅದು ದೇವಾಲಯದ ಎಲ್ಲ ಕಡೆ ಹಾರಾಡುತ್ತಾ ತಿರುಗಾಡುತ್ತಾ ಸ್ವಲ್ಪ ಸಮಯ ಕಳೆದು ಅದು ಹೊರಗೆ ಹೋಗಲು ಪ್ರಯತ್ನಿಸಿತು. ಎಲ್ಲಿ ಹೋಗಬೇಕು ಅದಕ್ಕೆ ಗೊತ್ತಾಗಲಿಲ್ಲ. ಕಿಟಕಿಗೆ ಹೋಗಿ ಅದು ಬಡಿದು ಕೆಳಗೆ ಬಿದ್ದು ಬಿಡ್ತು. ಆಗ ಆ ದೇವಾಲಯದೊಳಗೆ ಕೆಲಸ ಮಾಡುತ್ತಾ ಇದ್ದಂಥ ವ್ಯಕ್ತಿ ಅವರು ಅದನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ಭದ್ರವಾಗಿ ಸುಭದ್ರವಾಗಿ ಹೊರಗಡೆ ಬಿಟ್ಟರು. ಬಿಡುವಾಗ ಹೇಳಿದರು, ಮುಂಚೆನೇ ನಾನು ನಿನ್ನನ್ನು ಹೊರಗಡೆ ಬಿಡಲಿಕ್ಕೆ ಹಿಡಿಯುತ್ತಾ ಇದ್ದೆ, ನಿನ್ನನ್ನು ಒಪ್ಪಿಸಿಕೊಟ್ಟಿದ್ರೆ ನಾನು ನಿನ್ನನ್ನು ಸುಲಭವಾಗಿ ಹೊರಗಡೆ ಬಿಡುತ್ತಾ ಇದ್ದೆ. ನೀನು ಕಷ್ಟಪಟ್ಟು ನಿನ್ನ ಕಷ್ಟಗಳಿಗೆ ಇನ್ನೊಂದು ಕಷ್ಟವನ್ನು ನೀನು ಅನುಭವಿಸಿದೆ ಎಂಬುದಾಗಿ ಹೇಳಿ ಅದನ್ನು ಹೊರಗಡೆ ಬಿಟ್ರಂತೆ. ಕೆಲವು ಸಾರಿ ನಾವು ಹಾಗೇ ರೀ, ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸಿಕೊಳ್ಳಲಿಕ್ಕೆ ಹೋಗ್ತೇವೆ, ಇನ್ನೂ ಹೆಚ್ಚು ಕಷ್ಟವನ್ನು ಅನುಭವಿಸುತ್ತೇವೆ. ಆದರೆ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಕಷ್ಟ ಕಾಲದಲ್ಲಿ ನನ್ನನ್ನು ಕರೆ. ದಾವೀದನ ಜೀವಿತದಲ್ಲಿ ನಾವು ನೋಡುವಾಗ ಅವನ ಜೀವನದಲ್ಲಿ ಎಷ್ಟೋ ಕಷ್ಟಗಳು, ಅವನಿಗೆ ಬಂದ ಹಾಗೆ ಕಷ್ಟಗಳು ಬೇರೆ ಯಾರಿಗೂ ಬಂದಿರಲಿಕ್ಕಿಲ್ಲ, ಅಷ್ಟು ಕಷ್ಟಗಳು. ದೇವರು ಅವನನ್ನು ಅರಸನಾಗಿ ಅಭಿಷೇಕಿಸಿದರು. ಅವನ ಅರಮನೆಗೆ ಹೋದ. ಸೌಲನಾದರೂ ಅವನನ್ನು ಕೊಲ್ಲಲಿಕ್ಕೆ ನೋಡುತ್ತಾ ಇದ್ದ, ಈಟಿಯನ್ನು ಎಸೆಯುತ್ತಾ ಇದ್ದ. ಅದು ಮಾತ್ರವಲ್ಲ, ಹೇಗಾದರೂ ಅವನನ್ನು ಕೊಂದು ಹಾಕಬೇಕೆಂಬುದಾಗಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವನು ಅಟ್ಟಾಡಿಸಿಕೊಂಡು ಹೋಗುತ್ತಾ ಇದ್ದ. ಆದರೆ ಆ ಎಲ್ಲ ಸಮಯದಲ್ಲಿ ಕೂಡ ದಾವೀದನು ಸೋತು ಹೋಗಲಿಲ್ಲ. ಅವನ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಅವನು ದೇವರನ್ನು ನೋಡಿ ಕರೆಯುತ್ತಾ ಇದ್ದಾನೆ. ದೇವರನ್ನು ನೋಡಿ ಮೊರೆಯಿಟ್ಟ ದೇವರು ಅವನ ಜೀವಿತವನ್ನು ಅದ್ಭುತವಾಗಿ ಕಾಪಾಡಿದರು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ನಿಮ್ಮ ಜೀವನದಲ್ಲಿ ಹೋರಾಟವ, ಸಮಸ್ಯೆಯ, ಬಲಹೀನತೆಗಳ, ವ್ಯಾಧಿಯ, ಅಯ್ಯೋ ಪಾಸ್ಟರ್ ನಮಗೆ ಬಹಳ ಕಷ್ಟ ಇದೆ, ಏನು ಮಾಡಬೇಕೆಂಬುದಾಗಿ ನಮಗೆ ಗೊತ್ತಿಲ್ಲ ಅಂತ ಇದ್ದೀರಾ? ದೇವರುಗೆ ನೀವು ಮೊರೆ ಇಡ್ರಿ, ದೇವರು ನಿಮಗೆ ಕಷ್ಟಗಳಿಂದ ಬಿಡುಗಡೆ ಕೊಡುತ್ತಾರೆ. ಬೈಬಲಲ್ಲಿ ಕೂಡ ಒಬ್ಬ ವ್ಯಕ್ತಿ ಇದ್ದನ್ರಿ, ಆಸ. ಪ್ರಾರಂಭ ವಿಶ್ವಾಸಿಯಾಗಿರುವಾಗ ಪ್ರಾರಂಭದಲ್ಲಿ ಬಲವಾದ ನಂಬಿಕೆ ಅವನಿಗೆ, ಏನೇ ಬರಲಿ ಏಸಪ್ಪ ದೇವರೇ ಅಂತ ಬರ್ತಾ ಇದ್ದ. ವರ್ಷಗಳು ಉರುಳಿದವು, ದೇಶದಲ್ಲಿ ಸಮಾಧಾನ ಉಂಟಾಯಿತು, ದೇವರು ಪ್ರಮೋಷನ್ ಕೊಟ್ಟರು, ದೇವರು ಜಯ ಕೊಟ್ಟರು. ಎಲ್ಲ ಕೊಟ್ಟ ಮೇಲೆ ಅವನು ದೇವರನ್ನು ಮರೆತು ಬಿಟ್ಟನ್ರಿ. ಅವನಿಗೆ ಭಯಂಕರ ಘೋರ ವ್ಯಾಧಿ ಬಂತಂತೆ. ಆ ಘೋರ ವ್ಯಾಧಿ ಬಂದಾಗ ಬರೀ ಡಾಕ್ಟರ್ನೇ ಹುಡುಕ್ತಾ ಇದ್ದಂತೆ, ವೈದ್ಯರನ್ನೇ ಹುಡುಕ್ತಾ ಇದ್ದಂತೆ, ದೇವರನ್ನು ಹುಡುಕಲಿಲ್ಲ. ವೈದ್ಯರನ್ನು ಹುಡುಕಿ 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 ಸತ್ತೇ ಹೋಗ್ಬಿಟ್ಟ.
ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಷ್ಟ ಕಾಲದಲ್ಲಿ ದೇವರಿಗೆ ಮೊರೆ ಇಡೋಣ, ದೇವರನ್ನು ಕೂಗೋಣ, ದೇವರನ್ನ ಕರೆಯೋಣ. ದೇವರು ನಮಗೆ ಅದ್ಭುತವನ್ನು ಮಾಡುತ್ತಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ. ಈ ದಿನ ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟ ಇರ್ಬೋದು, ಮನುಷ್ಯರ ಮುಂದೆ ಹೇಳಬೇಡ್ರಿ, ನಿಮ್ಮ ಸಂಬಂಧಿಕರ ಮುಂದೆ ಹೇಳಬೇಡ್ರಿ, ನಿಮ್ಮ ಸ್ನೇಹಿತರ ಮುಂದೆ ಹೇಳಬೇಡ್ರಿ, ದೇವರ ಮುಂದೆ ಹೇಳ್ರಿ. ದೇವರು ಒಂದು ಬಿಡುಗಡೆಯನ್ನು ಕೊಡುತ್ತಾರೆ. ಹಾಲೆಲೂಯ. ನೀವು ಯೇಸುವೇ ಎಂಬುದಾಗಿ ಕರೆಯುವಾಗಲೇ, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೇವರಿಗೆ ತಿಳಿಸುವಾಗಲೇ ಈ ಕ್ಷಣವೇ ಒಂದು ಅದ್ಭುತ ನಿಮ್ಮ ಜೀವಿತದಲ್ಲಿ ನಡೆಯುತ್ತಾ ಇದೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಕಷ್ಟದ ಸಮಯದಲ್ಲಿ ಮೊರೆಯಿಡ್ರಿ ಎಂಬುದಾಗಿ ಹೇಳಿದ್ದೀರಾ. ನಮ್ಮ ಜೀವಿತದಲ್ಲಿ ಕಷ್ಟಗಳು ಉಂಟಪ್ಪ, ನಿರಾಶೆಗಳು ಉಂಟು, ನಿಮ್ಮನ್ನು ನೋಡಿ ಕರೆಯುತ್ತೇವೆ, ನಿಮ್ಮನ್ನು ನೋಡ್ತೇವೆ. ದೇವರೇ, ನಮಗೆ ಬಿಡುಗಡೆಯನ್ನು ಕೊಡ್ರಿ. ಈ ದಿನ ಕೂಡ ಈ ವಿಡಿಯೋನ ವಾಚ್ ಮಾಡ್ತಾ ಇರುವ ಎಲ್ಲ ದೇವಜನರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಒಬ್ಬೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ, ಬಿಡುಗಡೆ ಉಂಟಾಗಲಿ. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ನೋಡಿ ಕರೆಯುವಾಗ ಅದ್ಭುತ ಸಂಭವಿಸಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ನಿಮ್ಮ ಕಷ್ಟಗಳ ಮಧ್ಯದಲ್ಲಿ, ದುಃಖಗಳ ಮಧ್ಯದಲ್ಲಿ ದೇವರನ್ನು ನೋಡಿ ಕರೆಯಿರಿ. ಖಂಡಿತವಾಗಿ ದೇವರು ನಿಮಗೆ ಸಹಾಯ ಮಾಡ್ತಾರೆ. ಗಾಡ್ ಬ್ಲೆಸ್ ಯು ಆಲ್.